ಇನ್ನು ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಓರ್ವ ಶಂಕಿತನನ್ನ ವಶಕ್ಕೆ ಪಡೆದಿದೆ ಎನ್ಐಎ. ಶಂಕಿತನ ತೀವ್ರ ವಿಚಾರಣೆ ನಡೆಸಿರುವಂತಹ ಎನ್ಐಎ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮೇಜರ್ ಅಪ್ಡೇಟ್ ಈಗ ಸಿಗ್ತಾ ಇದೆ. ಓರ್ವ ಶಂಕಿತನನ್ನ ಈಗ ಎನ್ಐಎ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದೆ. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಲೀಡ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಪ್ರಮುಖವಾದಂತ ಲೀಡ್ಗಳು ಸಿಗ್ತಾ ಇದೆ ಅಂತ ನಿನ್ನೆ ಗೃಹ ಸಚಿವರು ಕೂಡ ಹೇಳಿದರು. ಆದ್ರೆ ಈಗ ಶಂಕಿತನನ್ನ ಈಗ ತೀವ್ರ ವಿಚಾರಣೆ ನಡೆಸಿರುವಂತಹ ಎನ್ಐಎ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮೇಜರ್ ಅಪ್ಡೇಟ್ ಇದು. ಓರ್ವ ಶಂಕಿತ ವ್ಯಕ್ತಿಯನ್ನ ವಶಕ್ಕೆ ಪಡೆದು ಎನ್ಐಎ ವಿಚಾರಣೆ ನಡೆಸ್ತಾ ಇದೆ. ಈಗಾಗಲೇ ಶಂಕಿತ ಬಾಂಬರ್ ವಿಚಾರವಾಗಿ ಕೂಡ ತಿಳಿಸಿದ್ವಿ ಆ ವ್ಯಕ್ತಿಯ ಓಡಾಟ ಏನು ಅಂತ. ಆದ್ರೆ ಈಗ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಶಂಕಿತ ವ್ಯಕ್ತಿಯೊಬ್ಬನನ್ನ ಈಗ ವಶಕ್ಕೆ ಪಡೆಯಲಾಗಿದೆ, ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಯಾಕಂದ್ರೆ ಒಂದ್ ಕಡೆ ಈ ಫುಟೇಜ್ನಲ್ಲಿ ಕಂಡು ಬಂದಿರುವಂತಹ ವ್ಯಕ್ತಿ ಎಲ್ಲೆಲ್ಲಿ ಓಡಾಡಿದ್ದಾನೆ ಏನು, ಕೇವಲ ಬೆಂಗಳೂರು ಮಾತ್ರ ಅಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈತನ ಹೆಜ್ಜೆ ಗುರುತು ಕಂಡು ಬಂದಿದೆ. ಜೊತೆಗೆ ಆತ ಮಾತನಾಡ್ತಿದ್ದಂಥ ಭಾಷೆ, ಆತ ಚೇಂಜ್ ಮಾಡ್ಕೊಂಡಂಥ ವೇಷಭೂಷಣ, ಇದೆಲ್ಲವನ್ನು ಕೂಡ ನಿಮಗೆ TV9 ಅಪ್ಡೇಟ್ಸನ್ನು ನೀಡ್ತಾ ಇತ್ತು. ಎಲ್ಲೆಲ್ಲಿ ಈತ ಓಡಾಡಿದ್ದ ಇದೆಲ್ಲವೂ ಕೂಡ. ಜಗದೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಜಗದೀಶ್, ಇದೀಗ ಒಂದು ಮೇಜರ್ ಅಪ್ಡೇಟ್ ಸಿಗ್ತಾ ಇರೋದು ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಶಂಕಿತನನ್ನ ವಶಕ್ಕೆ ಪಡೆಯಲಾಗಿದೆ ಸದ್ಯಕ್ಕೆ ಅಂತ. ಸೊ ಏನ್ ಅಪ್ಡೇಟ್ ಇದೆ ಈ ಸಂದರ್ಭದಲ್ಲಿ ಜಗದೀಶ್? ಅವಿನಾಶ್, ಈಗಾಗಲೇ ಏನು ರಾಮೇಶ್ವರಂ ಕೆಫೆ ಸ್ಫೋಟ ಆಯಿತು, ಅದಾದ ಬಳಿಕವಾಗಿ ಸಾಕಷ್ಟು ಆಯಾಮದ ಒಂದು ತನಿಖೆಯನ್ನ ಬೆಂಗಳೂರು ಪೊಲೀಸರು ಮಾಡಿದ್ರು. ಈ ನಡುವೆ ಎಲ್ಲ ಒಂದು ಕಡೆ ಇದು ಸಂಘಟಿತವಾಗಿ ಪೂರ್ವ ನಿಯೋಜಿತವಾಗಿ ನಡೆದಂತಹ ಒಂದು ಷಡ್ಯಂತ್ರ ಅನ್ನುವಂತಹ ಒಂದು ರೀತಿಯಲ್ಲಿ ಅನುಮಾನ ಕೂಡ ಮೂಡಿತ್ತು. ಅದೇ ನಿಟ್ಟಿನಲ್ಲಿ ಬೆಂಗಳೂರಿನ ಪೊಲೀಸರು ಜೊತೆಗೆ ಸಿಸಿಬಿ ಪೊಲೀಸರು ಸಾಕಷ್ಟು ಹುಡುಕಾಟವನ್ನ ನಡೆಸುವಂತಹ ಮುಖಾಂತರವಾಗಿ ಘಟನಾ ಸ್ಥಳದಲ್ಲಿ ಸಿಕ್ಕಿದ್ದಂತಹ CCTVಗಳ ಆಧರಿಸಿ ತನಿಖೆಯನ್ನ ಮಾಡ್ತಾ ಇದ್ರು. ಇದಾದ ಬಳಿಕವಾಗಿ ಆರೋಪಿ ಏನು ಈ ಪ್ರಕರಣ NIAಗೆ ವರ್ಗಾವಣೆ ಆಗಿತ್ತು. ಸದ್ಯಕ್ಕೆ ಈಗ NIA ತನಿಖೆಯ ಸಂದರ್ಭದಲ್ಲಿ ಅಂದ್ರೆ ಬ್ಯಾಂಗ್ಳೂರ್ ಟು ಬಳ್ಳಾರಿ ಲೀಡ್ ಕೊಟ್ಟಂತಹ ಬಳಿಕವಾಗಿ ಓರ್ವ ಶಂಕಿತ ವ್ಯಕ್ತಿಯ ಈಗಾಗಲೇ NIA ವಶಕ್ಕೆ ಪಡೆದುಕೊಂಡಿರುವಂತದ್ದು. ಪ್ರಮುಖವಾಗಿ ಸ್ಫೋಟಕ್ಕೆ ಏನೊಂದು ರಾಮೇಶ್ವರಂ ಕೆಫೆಯಲ್ಲಿ ಒಂದು ಸ್ಫೋಟ ನಡೆದಿತ್ತು, ಆ ಸ್ಫೋಟದ ಹಿಂದೆ ಈತನ ಪಾತ್ರ ಇತ್ತ ಅನ್ನುವಂತ ನಿಟ್ಟಲ್ಲಿ ಒಂದು ಅನುಮಾನ ಮೂಡಿದೆ. ಆ ಅನುಮಾನದ ಆಧಾರದ ಮೇಲೆ ಈಗ ಆತನ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಅಂದ್ರೆ ಈಗಾಗಲೇ ಈಗ ವಶಕ್ಕೆ ಪಡೆದುಕೊಂಡಿರುವಂತಹ ವ್ಯಕ್ತಿ ಏನಿದ್ದಾನೆ, ಈಗಾಗಲೇ ಆತ ಕೇಂದ್ರ ಕಾರಾಗೃಹದಲ್ಲಿ ಬಂಧಿಸಲ್ಪಟ್ಟಿರುವವನು. 2023 ಈತನನ್ನ ಬಂಧಿಸಲಾಗಿತ್ತು. ಅಂದ್ರೆ ಏನ್ ಈತ ಉಗ್ರ ಸಂಘಟನೆಗಳ ಜೊತೆಗೆ ಸಾಕಷ್ಟು ಒಂದು ಸಂಪರ್ಕ ಹೊಂದಿದ್ದ ಅನ್ನುವಂತಹ ನಿಟ್ಟಿನಲ್ಲಿ ಬಂದಂತಹ ಆಧಾರದ ಮೇಲೆ ಆತನನ್ನ ಬಂಧಿಸಲಾಗಿತ್ತು. ಸದ್ಯಕ್ಕೆ ಪ್ರಕರಣದಲ್ಲಿ ಈತನ ಪಾತ್ರ ಇರುವಂತಹ ಒಂದು ಅನುಮಾನ ಹಿನ್ನೆಲೆಯಲ್ಲಿ. ಧನ್ಯವಾದ ಜಗದೀಶ್ ಮಾಹಿತಿಗಾಗಿ.